ಹೀಗೆ ಮನೆಗೆ ಹೋಗ್ಬೇಕಾದ್ರೆ ಇವರಿಬ್ರನ್ನ ನೋಡಿದೆ. ಒಬ್ರು ಅದರಲ್ಲಿ ಬ್ಲೈಂಡ್ ಪರ್ಸನ್ ಆಗಿದ್ರು, ಇನ್ನೊಬ್ರು ಅವರಿಗೆ ಕೇರ್ ಟೇಕರ್ ಆಗಿದ್ರು. ಇವರಿಬ್ರು ಲೈಫು ಕಷ್ಟದಲ್ಲಿದೆ. ಇವ್ರಿಗೆ ಹುಡ್ದಾಗಿಂದನೂ ಕಣ್ಣಿಲ್ಲ. ಮತ್ತೆ ಏನ್ ಜನರ ಹತ್ರ ದುಡ್ಡು ಇಸ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಹೋಗಿ ಟ್ರಸ್ಟ್ಗೆ ಅಂತ ಕೊಡ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಅಂತ ಯಾವ ಮನೇನೂ ಇಲ್ಲ, ಯಾರೂ ಇಲ್ಲ. ಅದಕ್ಕೆ ಟ್ರಸ್ಟ್ ಅಲ್ಲೇ ಇರ್ತಾರಲ್ಲ ಅಂದ್ಬಿಟ್ಟು ಟ್ರಸ್ಟ್ಗೆ ಅಂತ ದುಡ್ಡು ಕೊಡ್ತಾರೆ. ಮತ್ತೆ ಇವ್ರಿಗೆ ಸ್ಯಾಲ್ರಿ ಅಂತ ಕೊಡ್ತಾರೆ, 8,000 ಕೊಡ್ತಾರೆ. ಆ 8,000ದಲ್ಲಿ 2,000 ಮನೆ ಬಾಡಿಗೆಗೆ ಹೋಗುತ್ತೆ. ಇನ್ನು 4,000 ಮಕ್ಕಳಿಗೆ ಅಂತ ಫೀಸ್ಗೆ ಅಂತ ಎತ್ತಿಡ್ತಾರೆ. ಇನ್ನು ಮಿಕ್ಕಿರೋ 2,000ದಲ್ಲಿ ಜೀವನಕ್ಕೆ ಅಂತ ಇಟ್ಕೊಳ್ತಾರೆ. ಇದನ್ನೆಲ್ಲ ಕೇಳಿ ತುಂಬಾನೇ ಬೇಜಾರಾಯ್ತು ನನಗೆ. ಊಟ ಮಾಡ್ತೀರಂತ ಕೇಳಿದೆ. ಬೇಡ ಸರ್ ಇವಾಗ ತಿಂದಿದ್ದೀವಿ, ಮಸಾಲೆ ಪುರಿ ತಿನ್ಬೇಕು ಅಂತ ಆಸೆ ಆಗ್ತಿದೆ, ಕೊಡಿಸ್ತೀರಾ ಅಂದರು. ಸಖತ್ ಬೇಜಾರಾಗೋಯ್ತು ನನಗಂತೂ.